ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಹಾರ್ಮೋಜ್ ಮುಕ್ತ ಮಾಡಿ ಮತ್ತೆ ಇರಾನ್ ಶಾಕ್ ಕೊಟ್ಟಿದೆ. ಅಮೆರಿಕ ಇರಾನ್ ನಡುವಿನ ಹಾರ್ಮೋಜ್ ಜಲಸಂಧಿ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ. ಇವತ್ತು ಮತ್ತೆ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಕ್ಲೋಸ್ ಮಾಡಿದೆ. ನೋಡಿ, ಒಂದ್ ಕಡೆ ಹಾರ್ಮೋಜ್ ಮುಕ್ತ ಮಾಡಿ ಮತ್ತೆ ಈಗ ಇರಾನ್ ಶಾಕ್ ಕೊಟ್ಟಿರೋದು. ಅಮೆರಿಕ ಇರಾನ್ ನಡುವಿನ ಹಾರ್ಮೋಜ್ ಜಲಸಂಧಿ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ. ಇವತ್ತು ಅಗೇನ್ ಮತ್ತೆ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ದಿಗ್ಬಂಧನದ ನೆಪದಲ್ಲಿ ಅಮೆರಿಕ ಕಠಿಣವಾಗಿ ವರ್ತಿಸ್ತಾ ಇದೆ. ಕದನ ವಿರಾಮ ಒಪ್ಪಂದವನ್ನ ಅಮೆರಿಕ ಉಲ್ಲಂಘಿಸಿದೆ. ಅಮೆರಿಕ ತನ್ನ ಬಂದರುಗಳ ಮೇಲಿನ ದಿಗ್ಬಂಧನ ತೆಗೆದು ಹಾಕಬೇಕು. ಅಲ್ಲಿವರೆಗೂ ಹಾರ್ಮೋಜ್ ಮೂಲಕ ಹಡಗುಗಳನ್ನ ನಾವು ಸಾಗೋದಕ್ಕೆ ಬಿಡೋದಿಲ್ಲ. ಹಾರ್ಮೋಜ್ ಬಂದ್ ಮಾಡಿ ಮತ್ತೆ ಇರಾನ್ ಶಾಕ್ ಅನ್ನ ಕೊಟ್ಟಿದೆ. ಇರಾನ್ ಹಾರ್ಮೋಜ್ ಜಲಸಂಧಿಯ ಮೇಲೆ ಮತ್ತೆ ನಿರ್ಬಂಧಗಳನ್ನ ಹೇರಿದೆ. ಹೀಗಾಗಿ ನಿರ್ಣಾಯಕ ಜಲಮಾರ್ಗ ಏನಿದೆ ಅದನ್ನ ಓಪನ್ ಮಾಡೋದಕ್ಕೆ ಡಿಸೈಡ್ ಮಾಡಿತ್ತು ಇರಾನ್. ಬಟ್ ಈಗ ಮತ್ತೆ ಅದನ್ನ ಬಂದ್ ಮಾಡಿ ಶಾಕ್ ಕೊಟ್ಟಿರೋದು. ಎಲ್ಲಿವರೆಗೂ ಅಮೆರಿಕ ಈಗ ಒಂದಷ್ಟು ನಿರ್ಬಂಧಗಳನ್ನು ಹೇರಿದೆಯಲ್ಲ ಅದೆಲ್ಲವನ್ನು ಕೂಡ ತೆಗಿಬೇಕು. ಅಲ್ಲಿವರೆಗೂ ಕೂಡ ಹಾರ್ಮೋಜ್ ಮೂಲಕ ಯಾವುದೇ ರೀತಿಯಾದಂಥ ಹಡಗುಗಳನ್ನು ನಾವು ಬಿಡೋದಿಲ್ಲ ಅಂತೇಳಿ ಈಗ ಆಲ್ರೆಡಿ ಎಲ್ಲ ದೇಶದ ಹಡಗುಗಳಿಗೂ ಕೂಡ ಮುಕ್ತ ಅವಕಾಶವನ್ನು ಕಲ್ಪಿಸಿದಂತಹ ವಿಚಾರ ಒಂದು ರೀತಿ ನಿಟ್ಟುಸಿರು ಬಿಡುವಂತಹ ಕೆಲಸ ಆಗಿತ್ತು. ಆಮೇಲೆ ಈಗೇನು ಕ್ರೈಸಿಸ್ಗಳೆಲ್ಲ ಶುರುವಾಗಿದೆಯಲ್ಲ ಅದೆಲ್ಲವೂ ಕೂಡ ಕ್ರಮೇಣ ಕಡಿಮೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಒಂದು ಕಡೆ ಆ ಗುಡ್ ನ್ಯೂಸ್ ಏನು ಸಿಕ್ಕಿತ್ತಲ್ಲ ಅದರ ಬೆನ್ನಲ್ಲೇ ಈಗ ಮತ್ತೆ ಇರಾನ್ ಶಾಕನ್ನು ಕೊಟ್ಟಿದೆ. ಹಾರ್ಮೋಜ್ ಬಂದ್ ಮಾಡಿ ಮತ್ತೆ ಇರಾನ್ ಶಾಕನ್ನು ಕೊಟ್ಟಿರೋದು. ಅದರಲ್ಲಿ ಅಮೆರಿಕದ ವರ್ತನೆ ಇದೆಯಲ್ಲ ಅದಕ್ಕೆ ಇರಾನ್ ಇಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರೋದು. ಸೊ ಅಲ್ಲಿಗೆ ಮತ್ತೆ ಕದನ ವಿರಾಮ ಒಪ್ಪಂದ ಏನಿರುತ್ತಲ್ಲ ಆ ಒಪ್ಪಂದವನ್ನು ಅಮೆರಿಕ ಬ್ರೇಕ್ ಮಾಡಿದೆ, ಅದನ್ನು ಉಲ್ಲಂಘನೆ ಮಾಡಿದೆ. ತನ್ನ ಬಂದರುಗಳ ಮೇಲಿನ ದಿಗ್ಬಂಧನ ಏನಿದೆ ಅದನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಇರಾನ್ ಹೇಳ್ತಾ ಇರೋದು. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗ ಗುಡ್ ನ್ಯೂಸ್ ಅಂತ ಹೇಳಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಅಟ್ಲೀಸ್ಟ್ ಇನ್ನು ಮುಂದೆ ಈಗೇನು ಕ್ರೈಸಿಸ್ಗಳಿದೆ ಅದೆಲ್ಲ ಕಡಿಮೆ ಆಗ್ಬೋದು ಅಂತೇಳಿ. ಮತ್ತೀಗ ಅಮೆರಿಕದಿಂದಾಗಿ ಇರಾನ್ ಮತ್ತೆ ಬಂದ್ ಮಾಡೋದ್ರ ಮೂಲಕ ಶಾಕ್ ಕೊಟ್ಟಿದೆಯಲ್ಲ, ಏನಿದೆ ವಾರ್ ಅಪ್ಡೇಟ್? ಪ್ರಭು, ಏನಂದ್ರೆ ಯಾವಾಗ ಕದನ ವಿರಾಮ ಜಾರಿ ಆಯಿತು ಆ ನಂತರದಲ್ಲಿ ಹರ್ಮುಜ್ ಜಲಸಂಧಿಯನ್ನ ನಾವು ಸಂಪೂರ್ಣವಾಗಿ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಸಂಜೆ ಇರಾನ್ ಏನೊಂದು ಘೋಷಣೆ ಹೊರಡಿಸ್ತು. ಆ ಘೋಷಣೆ ನಂತರ ಅಮೆರಿಕದ ನಡೆ ಒಂದು ರೀತಿ ಕಠಿಣವಾಗಿದೆ ಅನ್ನೋದು ಇರಾನ್ನ ವಾದ ಆಗಿದೆ. ಯಾಕಂದ್ರೆ ಅಮೆರಿಕ ಇರಾನ್ ನಿಂದ ಬರುವ ಮತ್ತು ಇರಾನ್ ನಿಂದ ಹೋಗುವ ಏನು ಹಡಗುಗಳಿದ್ದಾವೆ ಅದರಲ್ಲೂ ವಾಣಿಜ್ಯ ವಹಿವಾಟು ನಡೆಸುವಂತ ಹಡಗುಗಳು, ಆ ಹಡಗುಗಳು ಹರ್ಮುಜ್ ಜಲಸಂಧಿಯಿಂದ ಅರಬ್ಬಿ ಮಹಾಸಾಗರ ಸೇರಿದಂತೆ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಕಡೆ ಸಾಗಿ ಬರುವಂತ ಹಡಗುಗಳಿಗೆ ನಿರಂತರವಾಗಿ ತಡೆ ಒಡ್ತಾ ಇದೆ. ಜೊತೆಗೆ ಅಲ್ಲಲ್ಲಿ ಗುಂಡು ಹಾರಿಸಿದ ಘಟನೆಗಳು ಕೂಡ ವರದಿಯಾಗಿದೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಇರಾನ್ ಈಗ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೆ. ಈ ಒಂದು ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿರೋ ಹಿನ್ನೆಲೆಯಲ್ಲಿ ಭಾರತ ಸೇರಿದಂತೆ ಎಲ್ಲಾ ರಾಷ್ಟ್ರಗಳಿಗೂ ಈಗ ಮತ್ತೆ ತೈಲ ಮತ್ತೆ LPG ಸಂಕಟ ಎದುರಾಗುವಂತ ಸಾಧ್ಯತೆ ಇದೆ. ಆದ್ರೆ ಭಾರತ ಇರಾನ್ನ ಮಿತ್ರ ರಾಷ್ಟ್ರ ಆಗಿದೆ. ಜೊತೆಗೆ ಯುದ್ಧದ ಸಮಯದಲ್ಲೂ ಕೂಡ ಭಾರತದ ಹಡಗುಗಳು ಸರಾಗವಾಗಿ ಸಾಗಾಟ ಆಗ್ತಿತ್ತು. ಹಾಗಾಗಿ ಭಾರತಕ್ಕೊಂದು ಆಶಾಕಿರಣ ಏನಂದ್ರೆ ಇರಾನ್ ಭಾರತ ಮತ್ತು ಚೀನಾ ಸೇರಿದಂತೆ ತನ್ನ ಕೆಲವು ಮಿತ್ರ ರಾಷ್ಟ್ರಗಳಿಗೆ ಈ ಒಂದು ಹರ್ಮುಜ್ ಜಲಸಂಧಿಯಲ್ಲಿ ಸಾಗೋದಕ್ಕೆ ನಿರ್ಬಂಧ ತೆರವು ಮಾಡಬಹುದು ಅನ್ನೋ ಆಶಾವಾದ ಕೂಡ ಕೇಳಿ ಬರ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.